ನಮಸ್ಕಾರ. ಇವತ್ತಿನ ವಿಡಿಯೋ 2023ರಲ್ಲಿ ಜಾಸ್ತಿ ಲಾಭ ಕೊಡಬಹುದಾದ ಷೇರುಗಳು ಒಂದು ವರದಿ, ಹಲವು ಕಂಪನಿಗಳು ಏನು ಹೇಳಿದ್ದಾರೆ ಅಂತ ನಿಮ್ಮ ಮುಂದೆ ಒಂದಷ್ಟು ರಿಪೋರ್ಟ್ ನೀಡ್ತಾ ಇದ್ದೇವೆ. ಪ್ರಪಂಚದ ಎಲ್ಲ ಷೇರು ಮಾರುಕಟ್ಟೆಗೆ ಕಂಪೇರ್ ಮಾಡಿದ್ರೆ ಭಾರತದ ಷೇರು ಮಾರುಕಟ್ಟೆ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ 2022ರಲ್ಲಿ. ಹಾಗೂ ರಿಸೆಷನ್ ಬರ್ತಾ ಇದೆ ಬೇರೆ ದೇಶಗಳಲ್ಲಿ. ನಮ್ಮ ನಿರೀಕ್ಷೆಯ ಪ್ರಕಾರ 2023ರಲ್ಲಿ ಕೂಡ ಬೇರೆ ದೇಶಕ್ಕೆ ಹೋಲಿಸಿದ್ರೆ ಭಾರತದಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಇರಬಹುದು. ಅಂದರೆ ನಾನು ಹೋಲಿಕೆಯಿಂದ ಹೇಳ್ತಾ ಇದ್ದೇನೆ. ಇವತ್ತು ನಿಮ್ಮ ಮುಂದೆ ಒಂದು ಪಟ್ಟಿಯನ್ನು ಇಡ್ತಾ ಇದ್ದೇನೆ. ಬೇರೆ ಬೇರೆ ಕಂಪನಿಯವರು, ಬೇರೆ ಬೇರೆ ದೇಶದವರು ಏನಂತ ಹೇಳಿದ್ದಾರೆ ಭಾರತದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮತ್ತು 2023ರಲ್ಲಿ ಅವರ ಪ್ರಕಾರ ಯಾವ ಷೇರುಗಳಲ್ಲಿ ಜಾಸ್ತಿ ಲಾಭ ಇರಬಹುದು ಅಂತ. ದಯವಿಟ್ಟು ಇದನ್ನ ಕೊನೆವರೆಗೂ ನೋಡಿ. ಟಾಪ್ ಸ್ಟಾಕ್ಸ್ ಆಸ್ ಪರ್ ಮೋತಿಲಾಲ್ ಓಸ್ವಾಲ್. ಅದನ್ನು ಹೇಳುವ ಮುಂಚೆ ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ನೀವೇನಾದರೂ ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತಿದ್ರೆ ನಮಗೆ ಪ್ರೋತ್ಸಾಹ ಕೊಟ್ಟ ಹಾಗೆ. ಮತ್ತೆ ನಮಗೆ ಇನ್ನೂ ಪ್ರೋತ್ಸಾಹ ಕೊಡಬೇಕು ಅಂತಿದ್ರೆ ದಯವಿಟ್ಟು ಈ ವಿಡಿಯೋನ ಇತರ ಕನ್ನಡಿಗರಿಗೆ ಫಾರ್ವರ್ಡ್ ಮಾಡಿ. ಈಗ ಮೋತಿಲಾಲ್ ಓಸ್ವಾಲ್ ಅವರ 2023ರ ಪಟ್ಟಿ. ಅವರ ಷೇರುಗಳು ಹೀಗಿದೆ: ಇನ್ಫೋಸಿಸ್, SBI, ITC, L&T, ಆಕ್ಸಿಸ್ ಬ್ಯಾಂಕ್, ಮಾರುತಿ ಸುಜುಕಿ, ಟೈಟನ್, TCS, ಮತ್ತೆ ಅಲ್ಟ್ರಾಟೆಕ್ ಸಿಮೆಂಟ್, ಅಪೋಲೋ ಹಾಸ್ಪಿಟಲ್, PI ಇಂಡಸ್ಟ್ರೀಸ್, ಮ್ಯಾಕ್ರೋಟೆಕ್ ಡೆವಲಪರ್ಸ್, ಇಂಡಿಯನ್ ಹೋಟೆಲ್ಸ್, ಭಾರತ್ ಫೋರ್ಜ್ ಮತ್ತು ವೆಸ್ಟ್ ಲೈಫ್ ಫುಡ್ ವರ್ಲ್ಡ್ ಅಂದ್ರೆ ಮ್ಯಾಕ್ಡೊನಾಲ್ಡ್ಸ್. ಈಗ ನಾನು ಕ್ರೆಡಿಟ್ ಸ್ಯೂಸ್ ಅನ್ನುವಂಥ ಸ್ವಿಸ್ ಕಂಪನಿಯ ಲಿಸ್ಟಿಗೆ ಬರ್ತಾ ಇದ್ದೇನೆ. 2023ರಲ್ಲಿ ಯಾವುದರಲ್ಲಿ ನಾವು ಇನ್ವೆಸ್ಟ್ ಮಾಡ್ತೇವೆ, ಲಾಭ ಬರ್ಬೋದು ಅಂತ ಅವ್ರು ಹೇಳಿರೋದು ರಿಪೋರ್ಟ್. ICICI ಬ್ಯಾಂಕ್, HUL, SBI, L&T, ಅಲ್ಟ್ರಾಟೆಕ್ ಸಿಮೆಂಟ್, ಬ್ಯಾಂಕ್ ಆಫ್ ಬರೋಡಾ, ಇಂಡೋಸಿನ್ ಬ್ಯಾಂಕ್, TCS, ಡಿಮಾರ್ಟ್. ಈಗ ನಾನು ನೊಮುರಾ ಅನ್ನುವಂಥ ಜಾಪನೀಸ್ ಕಂಪನಿಯವರ 2023ರ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಅವ್ರು ಹೇಳಿದ್ದಾರೆ SBI, ಆಕ್ಸಿಸ್ ಬ್ಯಾಂಕ್, ICICI ಬ್ಯಾಂಕ್, SBI ಕಾರ್ಡ್ ಅನ್ನ ಪರ್ಚೇಸ್ ಮಾಡ್ತೇವೆ. FMCGಯಲ್ಲಿ HUL, ಬ್ರಿಟಾನಿಯಾ, ಡಾಬರ್. ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ L&T, KEC ಇಂಟರ್ನ್ಯಾಷನಲ್. ಟೆಲಿಕಾಮ್ ಅಲ್ಲಿ ಭಾರತಿ ಏರ್ಟೆಲ್. ಈಗ UBS ಅನ್ನುವಂಥ ಸ್ವಿಸ್ ಕಂಪನಿಯವರು ಏನ್ ಲಿಸ್ಟ್ ಕೊಟ್ಟಿದ್ದಾರೆ ಅಂತ ನೋಡೋಣ. HDFC ಬ್ಯಾಂಕ್, HUL, ಇಂದ್ರಪ್ರಸ್ಥ ಗ್ಯಾಸ್, ಮಾರುತಿ ಸುಜುಕಿ, SBI ಲೈಫ್ ಮತ್ತು ಝೊಮ್ಯಾಟೊ. ಈ ವಿಡಿಯೋದಲ್ಲಿ ನಾವು ಒಂದಷ್ಟು ಷೇರುಗಳ ಲಿಸ್ಟ್ ಅನ್ನು ಹೇಳಿದ್ದೇವೆ. ಅಂದ್ರೆ ಅರ್ಥ ಏನು ಅಂತಂದ್ರೆ ಈ ಷೇರುಗಳಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಯಾಕೆ ಆ ಕಂಪನಿಯವರು ಈ ಶೇರನ್ನು ಕೊಳ್ತಾ ಇದ್ದಾರೆ. ನಾವು ಎಲ್ಲಿಂದ ಬೇಕಾದರೂ ಕೂಡ ವಿಷಯವನ್ನು ಸಂಗ್ರಹಣೆ ಮಾಡಬಹುದು. ಕೊನೆಯಲ್ಲಿ ಅದನ್ನು ಫಿಲ್ಟರ್ ಮಾಡಿ ನಮ್ಮದೇ ಆದಂತ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಯಾವ ಷೇರುಗಳನ್ನು ಕೊಳ್ಳಬೇಕು ಅಂತ ಒಂದು ಪಟ್ಟಿಯನ್ನು ತಯಾರು ಮಾಡುವಂತ ಕೆಲಸ ನಮ್ಮ ಮೇಲಿದೆ. ಆದ್ದರಿಂದ ನಿಮ್ಮದೇ ಆದಂತ ರಿಸರ್ಚ್ ಮಾಡಿದ್ರೆ ಮಾತ್ರ ನಿಮಗೆ ಲಾಂಗ್ ಟರ್ಮಿಗೆ ಷೇರುಗಳಲ್ಲಿ ಹಣವನ್ನು ಹಾಕಲಿಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ. ಅಲ್ಲದೆ ಈ ಪಟ್ಟಿಯಲ್ಲಿರುವ ಷೇರುಗಳು ದೀರ್ಘಾವಧಿಗೆ ಅಂತ ಹೇಳಿದೆ. ಆದರೆ ಇವುಗಳಲ್ಲಿ ನೀವು ಶಾರ್ಟ್ ಟರ್ಮ್ ನಲ್ಲಿ ಕೂಡ ಹಣ ಹಾಕಿ ಒಂದಷ್ಟು ಪ್ರಾಫಿಟ್ ಅನ್ನು ಮಾಡ್ಕೊಳ್ಬಹುದು. ಮತ್ತೆ ಕಾದು ನೋಡೋಣ 2023 ಯಾವ ರೀತಿ ಹೂಡಿಕೆದಾರರಿಗೆ ಲಾಭವನ್ನು ಕೊಡುತ್ತೆ ಅಂತ. ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇದೆ ಅಂತ ಆದ್ರೆ ಯಾವ ಬ್ರೋಕರೇಜ್ ಕಂಪನಿಯಿಂದ ಅದನ್ನು ತೆಗೆದುಕೊಂಡಿದ್ದೀರಿ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ಇತರರಿಗೆ ಫಾರ್ವರ್ಡ್ ಮಾಡಿದ್ದಕ್ಕಾಗಿಯೂ ಧನ್ಯವಾದಗಳು. ನಮಸ್ಕಾರ.